ನಾಳೆ ಬೆಂಗಳೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ. ಪ್ರಮುಖವಾಗಿ ಬೆಂಗಳೂರಿಗರು ಕಾಯ್ತಾ ಇದ್ದಂತಹ ಹಳದಿ ಮಾರ್ಗದ ಮೆಟ್ರೋ ಉದ್ಘಾಟನೆಗೆ ಅಂತ ನರೇಂದ್ರ ಮೋದಿ ಅವರು ಬರ್ತಾ ಇರೋದು. ಹಳದಿ ಮಾರ್ಗ ಮೆಟ್ರೋ ಏನಿದೆ ಅದು ಲೋಕಾರ್ಪಣೆಗೊಳ್ಳಿಕ್ಕಿದೆ. ಹಾಗೆ 3 ವಂದೇ ಭಾರತ್ ರೈಲುಗಳಿಗೂ ಕೂಡ ಹಸಿರು ನಿಶಾನೆಯನ್ನ ಇದೇ ಕಾರ್ಯಕ್ರಮದಲ್ಲಿ ತೋರಿಸ್ತಾರೆ. ಒಟ್ಟು 5057 ಕೋಟಿ ವೆಚ್ಚದ ಕಾಮಗಾರಿ ಇದು. ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗೂ ಯೆಲ್ಲೋ ಮಾರ್ಗ ಹೋಗುತ್ತೆ. ಆದರೆ ಒಂದು ಡಿಸ್ಅಡ್ವಾಂಟೇಜ್ ಏನಂತ ಅಂದರೆ ಒಂದೊಂದು ರೈಲಿಗೆ ಆಲ್ಮೋಸ್ಟ್ 30 ನಿಮಿಷಗಳ ಅಂತರ ಇರುತ್ತೆ ಅಂತ. ಅದೊಂದು ಡಿಸ್ಅಡ್ವಾಂಟೇಜ್. ಎಲೆಕ್ಟ್ರಾನಿಕ್ ಸಿಟಿಯ IT ಕಾರಿಡಾರ್ನಲ್ಲಿ ಕೆಲಸ ಮಾಡೋರಿಗೆ ತುಂಬ ಉಪಯೋಗ ಅಂತೂ ಆಗುತ್ತೆ. ಆದರೆ ಸ್ವಲ್ಪ ಈ ರೈಲಿನ ಕನ್ಸಿಸ್ಟೆನ್ಸಿ ಇದೆಯಲ್ಲ ಅದನ್ನು ಜಾಸ್ತಿ ಮಾಡಿದ್ರೆ ಲಾಭ ನಮಗೆ ಅಂತ IT ವಿಭಾಗದಲ್ಲಿ ಕೆಲಸ ಮಾಡೋರು ಹೇಳ್ತಾ ಇದ್ರು. ಆರ್ವಿ ರಸ್ತೆಯಲ್ಲಿ ಬಂದು ಲೇನ್ ಚೇಂಜ್ ಮಾಡಿಕೊಂಡ್ರೆ ಡೈರೆಕ್ಟ್ ಅದು ಬೊಮ್ಮಸಂದ್ರಕ್ಕೆ ಬಂದು ಇಳಿಯುತ್ತೆ. ಸೊ ಬಹಳ ವರ್ಷಗಳಿಂದ ನಿರೀಕ್ಷೆ ಇತ್ತು. ಜನವರಿಯಿಂದ ಡೇಟ್ ಫಿಕ್ಸ್ ಆಗಿರಲಿಲ್ಲ ಅನ್ನುವಂತಹ ಕೂಗಿತ್ತು. ಆಗಸ್ಟ್ 15ಕ್ಕೆ ಆಗ್ಬೋದು ಲೋಕಾರ್ಪಣೆ ಅನ್ನೋ ಲೆಕ್ಕಾಚಾರ ಇತ್ತು. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್. ಯೆಲ್ಲೋ ಲೈನ್ ಬಗ್ಗೆ ಹೈಲಿ ಆಂಟಿಸಿಪೇಷನ್ಗಳು ಜಾಸ್ತಿ ಇತ್ತು. ಸೊ ನಾಳಿನ ಕಾರ್ಯಕ್ರಮದ ರೂಪುರೇಷೆ ಯಾವ ರೀತಿ ಇರುತ್ತೆ, ಯಾವ್ಯಾವ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ನರೇಂದ್ರ ಮೋದಿ ಅವರು ಕೊಡ್ತಾರೆ, ಹೆಂಗೆ ಸಿದ್ಧವಾಗ್ತಾ ಇದೆ BMRCL ಮತ್ತು ಸ್ಥಳೀಯ ಆಡಳಿತ ವರ್ಗ? ಪ್ರಮುಖವಾಗಿ ಬಹುದಿನಗಳಿಂದಲೂ ಕೂಡ ಸಾಕಷ್ಟು ನಿರೀಕ್ಷೆ ಇತ್ತು. ಈ ಒಂದು ಯೆಲ್ಲೋ ಲೇನ್ ಓಪನ್ ಮಾಡಿದರೆ ಅದರಲ್ಲೂ ಕೂಡ ಎಲೆಕ್ಟ್ರಾನಿಕ್ ಸಿಟಿ ಜೊತೆಗೆ ಹೊಸೂರಿಗೆ ಕನೆಕ್ಟ್ ಕೊಡುವಂತಹ ಸಾಕಷ್ಟು ಕಂಪನಿಗಳಿಗೆ ಈಸಿಯಾಗಿ ಹೋಗ್ಬೋದು ಅಂತೇಳಿ. ಸೊ ಸಾಕಷ್ಟು ವರ್ಷಗಳು ಕೂಡ ಒಂದು ವಿಳಂಬ ಕಾಮಗಾರಿ ಆಗಿತ್ತು. ಈಗ ಅಧಿಕೃತವಾಗಿ ನಾಳೆ ಪ್ರಧಾನಿ ಮೋದಿ ಅವರಿಂದ ಚಾಲನೆ ಸಿಗುತ್ತೆ. 11ರಿಂದ ಸಾರ್ವಜನಿಕರಿಗೆ ಇದು ಮುಕ್ತ ಆಗುತ್ತೆ. ಸೊ ಹೀಗಾಗಿ ಆ ಭಾಗದಲ್ಲಿ ಏನು ಟ್ರಾಫಿಕ್ ಕಿರಿಕಿರಿ ಉಂಟಾಗ್ತಾ ಇತ್ತು ಅದನ್ನು ಕೂಡ ಕಂಟ್ರೋಲ್ ಮಾಡಲಿಕ್ಕೆ ಸಹಾಯ ಕೂಡ ಆಗುತ್ತೆ. ನಾಳೆ ಒಂದು 10 ಗಂಟೆಯ ಒಳಗಾಗಿ ಈಗ ಈ ಒಂದು ಚಾಲನೆಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ BMRCL ಕೂಡ ಮಾಡಿಕೊಂಡಿದೆ. ಜೊತೆಗೆ ಒಂದು ಪ್ರೋಟೋಕಾಲನ್ನು ಕೂಡ ಪ್ರಧಾನಿ ಮೋದಿ ಅವರು ಯಾವ ನಿಲ್ದಾಣಕ್ಕೆ ಬರಬೇಕು, ಎಷ್ಟೊತ್ತಿಗೆ, ಮತ್ತು ಅವರಿಗೆ ಹೇಗೆ ಆನರನ್ನು ಮಾಡಬೇಕು, ಇದೆಲ್ಲವೂ ಕೂಡ ಒಂದಿಷ್ಟು ವ್ಯವಸ್ಥೆಗಳನ್ನು ಈಗ BMRCL ಕೂಡ ಮಾಡಿಕೊಂಡಿದೆ. ಜೊತೆಗೆ ಇಲ್ಲಿ ಒಂದು ಸ್ಟೇಷನಿಂದ ಮತ್ತೊಂದು ಸ್ಟೇಷನ್ಗೆ ಇಲ್ಲಿ ಟ್ರಾವೆಲ್ ಮಾಡ್ತಾರೆ. ಅದರಲ್ಲಿ ಕೂಡ ಪ್ರಯಾಣಿಕರ ಜೊತೆ ಒಂದು ಸಂವಾದವನ್ನು ನಡೆಸ್ತಾರೆ, ಹೋಗ್ತಾನೆ ಅನ್ನುವಂಥದ್ದು ಕೂಡ ಮಾಹಿತಿ ಇದೆ. ಆದರೆ ಅಧಿಕೃತವಾಗಿ ಅದರ ಬಗ್ಗೆ ಮತ್ತಷ್ಟು ಮಾಹಿತಿಗಳು ಕೂಡ ಬೇಕಾಗುತ್ತೆ. ಅದರ ಜೊತೆಗೆ ಇದು IT-BT ಕಂಪನಿಗಳಿಗೆ ಜೊತೆಗೆ ಸ್ಥಳೀಯ ಆ ಭಾಗಗಳಿಗೆ ಹೊಸೂರಿಗೆ ಹೋಗುವಂತಹ ಸಾಕಷ್ಟು ಪ್ರಯಾಣಿಕರಿಗೂ ಕೂಡ ಇದು ಸಾಕಷ್ಟು ಅನುಕೂಲ ಆಗುತ್ತೆ. ಸುಮಾರು 16 ನಿಲ್ದಾಣಗಳು ಬರುತ್ತೆ. ಅದರಲ್ಲಿ ಜಯದೇವ ಹಾಸ್ಪಿಟಲ್ ಸೇರಿದಂತೆ ಪ್ರಮುಖ ವಾಣಿಜ್ಯ ಕೇಂದ್ರಗಳನ್ನು ಕೂಡ ಈ ಒಂದು ಲೇನ್ ಕನೆಕ್ಟಿವಿಟಿಯನ್ನು ಕೊಡುತ್ತೆ. ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಇದನ್ನು ಪಿಂಕ್ ಲೈನ್ಗೂ ಕೂಡ ಆ್ಯಡ್ ಆನ್ ಮಾಡಲಿಕ್ಕೆ ಜೊತೆಗೆ ಆ ಭಾಗದ ಒಂದಿಷ್ಟು ವಾಣಿಜ್ಯ ಕೇಂದ್ರಗಳನ್ನು ಸಂಪರ್ಕ ಕಲ್ಪಿಸುವಂಥದ್ದು ಕೂಡ ಆಗುತ್ತೆ. ಸೊ ಬಹು ನಿರೀಕ್ಷಿತ ಮಾರ್ಗ ಈಗ ಏನು ಉದ್ಘಾಟನೆಗೆ ಕೆಲವು ಗಂಟೆಗಳು ಬಾಕಿ ಇರುವಂಥ ಕಾರಣಕ್ಕಾಗಿ ಈಗ ಪ್ರಯಾಣಿಕರು ಕೂಡ ಫುಲ್ ಖುಷಿಯಲ್ಲಿದ್ದಾರೆ. ರೈಟ್, ಥ್ಯಾಂಕ್ ಯು ಪ್ರಕಾಶ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಇದೆಲ್ಲದರ ಜೊತೆಗೆ ಬೆಂಗಳೂರಿನಲ್ಲಿ ಮೆಟ್ರೋ 3ನೇ ಹಂತದ ಕಾಮಗಾರಿಗೆ ಶಂಕುಸ್ಥಾಪನೆಯನ್ನು ಕೂಡ ಪ್ರಧಾನಿ ಮೋದಿ ಅವರು ನಾಳೆ ನಿರ್ವಹಿಸ್ತಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ನಾಳಿನ ಕಾರ್ಯಕ್ರಮ ನಡೀತಾ ಇದೆ. ಸಹಜವಾಗಿ ವೇದಿಕೆಯ ಮೇಲೆ ಪ್ರಧಾನಿ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಕಾಣಿಸ್ಕೋತಾರೆ.